ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ದಿವಸ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದೇನು ರೆಸಿಪಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇದು ನಾನು ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ ಅಂತ ಕ್ಯಾಪ್ಸಿಕಮ್ ಈರುಳ್ಳಿ ಹಾಕಿದ್ದೀನಿ. ಇದನ್ನು ಇದೇ ಥರ ಫ್ರೈ ಮಾಡ್ಕೊಳಕ್ಕೆ ಮುಂಚೆ ನಾನು ಇಲ್ಲಿ ಸ್ವಲ್ಪ ಮಶ್ರೂಮ್ ತರಿಸಿದ್ದೆ ಇದರಿಂದ ಅಂಗಡಿಯಿಂದ. ನಮ್ಮ ಮಗಳು ಹೋಗಿದ್ಲು ತೊಗೊಂಬಂದಿದ್ಲು, ಒಂದು 200 ಗ್ರಾಮಷ್ಟು. ನೋಡಿ, ಈ ಥರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಯಾಕೆ ಅಂದರೆ ಇದು ನ್ಯಾಚುರಲಾಗಿ ಬಂದಿರಲ್ಲ, ಇದು ಬೆಳೆದಿರ್ತಾರೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ಮಣ್ಣೆಲ್ಲ ಅಂಟ್ಕೊಂಡಿರುತ್ತೆ. ಅದಕ್ಕೆ ಈ ಥರನ ಕ್ಲೀನ್ ಮಾಡ್ಕೋಬೇಕು. ಮತ್ತು ಇದನ್ನು ಆದಷ್ಟು ಎರಡೆರಡೇ ಪೀಸ್ ಮಾಡಬೇಕು. ಯಾಕೆ ಅಂದರೆ ಇದು ಬೆಂದ್ಬಿಟ್ಟು ತುಂಬ ಸಣ್ಣ ಆಗುತ್ತೆ. ಹಾಗಾಗಿ ಸಣ್ಣ ಇರೋದೆಲ್ಲ ಇಡಿನೇ ಹಾಕಿ, ಸ್ವಲ್ಪ ದಪ್ಪ ಇದ್ದಿದ್ದೆಲ್ಲ ಎರಡೆರಡು ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಹಿಂಗೆ ಚಾಕುನಲ್ಲಿ ಈ ಥರ ಕಟ್ ಮಾಡ್ಕೊಂಡು ಎಲ್ಲ ತೆಗೆದಿಟ್ಕೋಬೇಕು ನೀಟಾಗಿ. ಅದು ಮಣ್ಣು ಎಲ್ಲ ಇರುತ್ತೆ. ಹಂಗಾಗಿ ಇದನ್ನು ನೀವೂ ಸಹ ಬೆಳಿಬೋದು. ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರಿದ್ದರೆ ನೀವು ಮನೇಲಿ 10x10 ಜಾಗ ಇತ್ತು ಅಂದರೆ ನಿಮ್ಮ ಟೆರೆಸ್ ಮೇಲೆ ಎಲ್ಲಾದರೂ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಹೇಗೆ ಬೆಳೆಯೋದು ಅಂತ ಎಲ್ಲ ಹೇಳ್ಕೊಡ್ತಾರೆ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಬೆಳಿಬೋದು. ಒಂದು ಬಿಸ್ನೆಸ್ ಥರನೂ ಆಗುತ್ತೆ. ಈಗೇನು ಸೇಲ್ ಮಾಡೋಕ್ಕೇನಾರು ಮಾರ್ಟ್ಗಳಿದೆ, ಅಂಗಡಿಗಳೆಲ್ಲ ಇದೆ, ಎಲ್ಲ ಕಡೆ ಸೇಲ್ ಮಾಡ್ಬೋದು. ಇದಕ್ಕೆ ಮಸಾಲೆ ಏನೇನು ಅಂತ ನೋಡಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕಸ್ತೂರಿ ಮೇಥಿ ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ಸೋಂಪು, 1 ಸ್ಪೂನ್ ಜೀರಿಗೆ, 1-2 ಪಲಾವ್ ಎಲೆ, 2 ಪೀಸ್ ಚಕ್ಕೆ, 2 ಲವಂಗ, 2 ಏಲಕ್ಕಿ ತೊಗೊಂಡಿದ್ದೀನಿ. ಇದು ನಾನು ಒಗ್ಗರಣೆಗೆ ಹಾಕಿ ತೊಗೊಂಡಿದ್ದೀನಿ. ಇದು 2 ಟೊಮೊಟೊನ ನಾನು ಪೇಸ್ಟ್ ಮಾಡಿ ಇಟ್ಕೊಳಕ್ಕೆ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ನಾನು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಶ್ರೂಮ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಎಲ್ಲ ಇದರಲ್ಲಿ ಫ್ರೈ ಮಾಡಬೇಕು. ಯಾಕೆ ಅಂದರೆ ಇದು ಚೆನ್ನಾಗಿ ಫ್ರೈ ಆದರೆ ನಾವು ಆಮೇಲೆ ಟೊಮೊಟೊ ಎಲ್ಲ ನಾವು ರುಬ್ಬಿ ಮಸಾಲೆ ಕರಿ ರೆಡಿ ಮಾಡ್ತೀವಲ್ಲ, ಆವಾಗ ಇದು ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಫಸ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮಶ್ರೂಮ್ನು ಹಾಕ್ತಾಯಿದ್ದೀನಿ. ನೋಡಿ, ಇದರಲ್ಲಿ ನೀರಿನಂಶ ಇರುತ್ತೆ. ಹಾಗಾಗಿ ಇದನ್ನು ಹಾಗೆ ಫ್ರೈ ಮಾಡಬೇಕು. ನೋಡಿ, ಈ ಥರ ನೀರಿನಂಶ ಎಲ್ಲ ಬಿಟ್ಕೊಂಡು ಎಲ್ಲ ಸ್ವಲ್ಪ ಸಣ್ಣ ಆಗುತ್ತೆ ಇದು. ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಅಚ್ಚ ಖಾರದ ಪುಡಿ ಇದೆಲ್ಲ ಹಾಕ್ತೀನಿ. ಮಸಾಲೆಗಳೇನೇನು ಹಾಕ್ತೀನಿ ಅಂತ ನೋಡಿ ತೋರಿಸ್ತೀನಿ. ಈಗ ಮೊದಲಿಗೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿದು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಮಶ್ರೂಮ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅಂತ ಅಷ್ಟೇ. ಆಮೇಲೆ ನೀರಿನಂಶ ಎಲ್ಲ ಡ್ರೈ ಆಗುತ್ತೆ. ಅದರ ಜೊತೆನೇ ಇದು ಸ್ವಲ್ಪ ಬೆಂದ್ಬಿಡುತ್ತೆ. ನಾವು ಆಮೇಲೆ ಇದನ್ನು ಆ್ಯಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಫ್ರೈಗೆ. ಹಾಗಾಗಿ ಇದನ್ನು ಈ ಥರ ಹಿಂಗೆ ಫ್ರೈ ಮಾಡ್ಕೋಬೇಕು. ಆ ನೀರಿನಂಶ ನೋಡಿ ಎಷ್ಟು ಬಿಟ್ಕೊತಾ ಇದೆ, ಇದರಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ನೀರಿನಂಶ ಎಲ್ಲ ಬಿಟ್ಕೊಳುತ್ತೆ ನೋಡಿ. ಈಗ ಬೆಂದು ಸಣ್ಣ ಆಗಿದೆ ಸ್ವಲ್ಪ. ಇವಾಗ ನೀವು ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಂಡ್ರೆ ನಾವು ಮತ್ತೊಂದು ಫ್ರೈ ಮಾಡ್ಕೋಬೋದು. ಅದು ಯಾವ ಥರ ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ. ಇದನ್ನು ತೆಗೆದಿಟ್ಕೊಳ್ಳೋಣ. 1-2 ನಿಮಿಷ ಮುಚ್ಚಕ್ಕೆ ಬಿಟ್ಬಿಟ್ರೆ 1-2 ನಿಮಿಷ ಆದಮೇಲೆ ತೆಗೆದಿಟ್ಬಿಟ್ಟು ನಾನಿಲ್ಲಿ ಫ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಅಂತ ತೋರಿಸ್ತೀನಿ ನೋಡಿ. ನಿಮಗೇನಾದ್ರು ನಾನು ಮಾಡ್ತಾಯಿರೋ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಾರಿದ್ರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ಹೊಸಬ್ರು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ನೋಡಿ, ಒಗ್ಗರಣೆಗೆ ನಾನು ಅದೇ ಕಡಾಯಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಸೋಂಪು, 1 ಸ್ಪೂನ್ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನಾನು ಈ ಥರ ಏನಾದ್ರು ಮಾಡೋದಿದ್ರೆ ಇದನ್ನು ಡೈರೆಕ್ಟಾಗಿ ಹಾಕ್ಕೊತೀನಿ. ನಾನು ಗರಂ ಮಸಾಲ ಪೌಡ್ರಿಗೆ ಆ್ಯಡ್ ಮಾಡಲ್ಲ. ನಾನು ಗರಂ ಮಸಾಲ ಅಂದರೆ ಚಕ್ಕೆ, ಲವಂಗ, ಕಾಳುಮೆಣಸು 3 ಹಾಕೋದು. ಈಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ.
ಇದಕ್ಕೆ ಮಸಾಲೆ ಎಲ್ಲ ಏನು ತುಂಬ ಬೇಡ, ಲೈಟಾಗೇ ಇರಬೇಕು. ಆದರೆ ಕರಿನ ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು, ತಿಕ್ನೆಸ್ ಆಗಿ, ಇಲ್ಲಾಂದರೆ ನೀರು ಥರ ಆಗಿಬಿಡುತ್ತೆ. ನೋಡಿ, ಒಂದು ದೊಡ್ಡದು 3 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಿದ್ದಂಗೆ ನಾವು ಟೊಮೊಟೊ ರುಬ್ಬಿದ್ದೀವಲ್ಲ ಅದು ಎಲ್ಲ ಹಾಕೋಣ. ನೋಡಿ, ಈಗ ತೋರಿಸ್ಕೊಡ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಸ್ವಲ್ಪ ಎಲ್ಲ ಅರ್ಧಂಬರ್ಧ ಮಾಡಬೇಡಿ. ಈ ಫ್ರೈಯಲ್ಲೇ ನಮಗೆ ಈ ರೆಸಿಪಿಗಳೆಲ್ಲ ಟೇಸ್ಟ್ ಬರೋದು. ಈಗ ಇದಕ್ಕೆ ರುಬ್ಬಿರೋ ಟೊಮೊಟೊ ಹಾಕಿ, ಅದಕ್ಕೆ ಸ್ವಲ್ಪ ಖಾರ ಪೌಡ್ರು, ಧನಿಯಾ ಪೌಡ್ರು, ಸ್ವಲ್ಪ ಉಪ್ಪನ್ನ ಹಾಕಿ ಅದು 1-2 ನಿಮಿಷ ಇದಾಗಕ್ಕೆ ಬಿಡೋಣ, ಡ್ರೈ ಆಗೋಕ್ಕೆ. ನೋಡಿ, ಇಲ್ಲೆಲ್ಲ ಹಾಕಿದ್ದೀನಿ, ಖಾರ ಪೌಡ್ರು, ಧನಿಯಾ ಪೌಡ್ರು ಎಲ್ಲ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಒಂದು 1/4 ಭಾಗದಷ್ಟು ಕಾಯಿ, ಒಂದು 10-12 ಗೋಡಂಬಿ ನೆನೆಸಿಟ್ಟಿದ್ದೆ, ಅದು ನೀರು ಸಮೇತ ಹಾಕ್ಕೊತ ಇದ್ದೀನಿ. ಈಗ ಇದನ್ನು ರುಬ್ಕೊಬರೋಣ. ನೋಡಿ, ರುಬ್ಬಿ ಇದನ್ನು ಆ್ಯಡ್ ಮಾಡಿದ್ದೀನಿ. ಇದು ಸ್ವಲ್ಪ ಕುದಿ ಬರಬೇಕು, ಒಂದು ಸ್ವಲ್ಪ 1-2 ನಿಮಿಷ ಕುದಿಬೇಕು ಚೆನ್ನಾಗಿ. ನೋಡಿ, ಕುದ್ದಿ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಈ ಥರ. ನೀವು ಇವಾಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಬೇಕು ಅಂದರೆ ಹಾಕ್ಕೋಬೋದು. ಈಗ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಮಶ್ರೂಮು ಮತ್ತು ಕ್ಯಾಪ್ಸಿಕಮ್ಮು ದಪ್ಪಗೆ ಹೆಚ್ಚಿದ್ನಲ್ಲ ಈರುಳ್ಳಿ, ಅದನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಸಾಕು. ನೋಡಿ, ಇಷ್ಟು ಮಾಡ್ಕೊಂಡು ನೀವೀಗ ಸ್ವಲ್ಪ ಉಪ್ಪು ಖಾರ ಪುಡಿ ಏನಾದ್ರು ಇದ್ದರೆ ಟೇಸ್ಟ್ ಮಾಡಿದ್ರೆ ಮಾಡ್ಕೊಳ್ಳಿ. ಇದು 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬೇಯಲಿಕ್ಕೆ ಬಿಡೋಣ. ಅದು ಹೊಂದ್ಕೋಬೇಕಲ್ಲ, ಹಾಗಾಗಿ ಲಾಸ್ಟಿಗೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನಷ್ಟು ಬಟರ್ ಹಾಕ್ತಾಯಿದ್ದೀನಿ. ಬಟರ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ. ನೋಡಿ, ಈ ಥರ ಇಷ್ಟು ಇದ್ದರೆ ಇದು ಹಾರಿ ಇನ್ನೂ ಗಟ್ಟಿ ಆಗುತ್ತೆ. ಸಾಕು, ಇಷ್ಟು ಮಾಡಿಕೊಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ ಲಾಸ್ಟಿಗೆ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋದು. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ಈಗ ಇದು ಗ್ರೇವಿ ರೆಡಿ ಆಯಿತು. ನೋಡಿ, ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಹೊರಗಡೆ ಹೋಗಿ ತಿನ್ನೋಕೆ ಇಷ್ಟನೇ ಪಡೋಲ್ಲ, ಆದಷ್ಟು ಈ ಥರ ತಂದು ಮನೇಲೇ ಮಾಡ್ಕೊಳ್ಳಿ, ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬರ್ತಾಯಿಲ್ಲ, ಹೆಂಗೆ ಬೇಕು ಹಂಗೆ ಮಾಡಾಕ್ತಾರೆ. ಹಾಗಾಗಿ ಆದಷ್ಟು ಮನೇಲೇ ಮಾಡ್ಕೊಳ್ಳಿ. ನೋಡಿ, ಈಗ ಆರಿ ಗಟ್ಟಿಯಾಗಿದೆ, ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟು ಸಖತ್ತಾಗಿದೆ. ನಾನಿದನ್ನು ಒಂದು ಬೌಲಿಗೆ ಸರ್ವ್ ಮಾಡಿ ನಮ್ಮನೆಯವರಿಗೆ ತಿನ್ಲಿಕ್ಕೆ ಕೊಡ್ತಾಯಿದ್ದೀನಿ. ನೋಡಿ, ಈಗ ನಾನು ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತಾಯಿರ್ತೀನಿ. ನಿಮ್ಮ ರೇಖಾ. ಈಗ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಮಶ್ರೂಮ್ ಎಲ್ಲ ನೋಡಿ ಎಷ್ಟು ಸಣ್ಣದಾಗಿಬಿಟ್ಟಿದೆ, ಅಷ್ಟು ದಪ್ಪ ಕಟ್ ಮಾಡಿನು. ಹಾಗಾಗಿ ಸ್ವಲ್ಪ ದಪ್ಪದಾಗೆ ಕಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದು. ಮತ್ತಿದು ರೊಟ್ಟಿ, ಚಪಾತಿ, ಪೂರಿ ಏನಕ್ಕಾದ್ರೂ ಚೆನ್ನಾಗಿರುತ್ತೆ, ರೈಸಿಗೂ ಚೆನ್ನಾಗಿರುತ್ತೆ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.